ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಮ ಕಾವ್ಯ ವಿಜಯ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು 3ನೇ ದಿನದ ಬ್ಲಾಗ್ ಆಗಿರುತ್ತೆ. ಮುಂಬೈನಲ್ಲಿ 3rd ಡೇ ನಾವೆಲ್ಲೆಲ್ಲಿ ಹೋಗಿದ್ವಿ ಅನ್ನೋದನ್ನು ಈ ಒಂದು ನಾನು ಬ್ಲಾಗಲ್ಲಿ ನಾನು ತೋರಿಸ್ತೀನಿ. ನಾವು ಅಂದ್ಕೊಂಡ್ವಿ ವಿನಾಯಕ ಟೆಂಪಲ್ ಹೋಗೋಣ ಅಂತ. ಗಣೇಶ ಟೆಂಪಲ್ ತುಂಬಾ ಫೇಮಸ್ ಮುಂಬೈನಲ್ಲಿ. ಸೊ ಹೋಗೋಣ ಅಂತ ನನಗೂ ಪ್ಲ್ಯಾನ್ ಇತ್ತು. ನನಗೂ ಇಷ್ಟ ದೇವಸ್ಥಾನ ಎಲ್ಲ ಹೋಗೋದು ನನಗೆ ಇಷ್ಟ ಆಗುತ್ತೆ. ಬಟ್ ವಿಜಯ್ಗೆ ಇಷ್ಟ ಆಗೋದಿಲ್ಲ. ಅವರು ಬ್ಯಾಂಗ್ಳೂರಲ್ಲಿ ಇದ್ದಾಗಲೇ ಟೆಂಪಲ್ ಕರ್ಕೊಂಡು ಹೋಗು ಅಂತಂದರೆ ಟೆಂಪಲ್ ಅಷ್ಟೊಂದು ಇಷ್ಟಪಡೋದಿಲ್ಲ ಅವರು. ಅದರಲ್ಲೂ ಟ್ರಿಪ್ ಅಂತ ಹೋದಾಗಂತೂ ಇನ್ನೂ ಕರ್ಕೊಂಡು ಹೋಗೋದೇ ಇಲ್ಲ. ಸೊ ನಾನು ಫೇಮಸ್ ಇದೆಯಲ್ಲ ಅದು ಕರ್ಕೊಂಡು ಹೋಗು ಅಂತ ತುಂಬ ರಿಕ್ವೆಸ್ಟ್ ಮಾಡಿದೆ. ಬಟ್ ಅವರು ಬೇಡ ಅಂತ ಅಂದರು. ಮತ್ತು ಅವ್ರ ಫ್ರೆಂಡ್ ಫ್ಯಾಮಿಲಿನೂ ಅಷ್ಟೇ ಟೆಂಪಲ್ ಎಲ್ಲ ಅಷ್ಟೊಂದು ಇಷ್ಟಪಡಲ್ಲ ಅವರೆಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಬೆಳಗ್ಗೆನೂ ಕೂಡ ನಾವು ಬ್ರೇಕ್ಫಾಸ್ಟ್ ನಾನ್ ವೆಜ್ಜೇ ಮಾಡಿರ್ತೀವಿ. ಮೊಟ್ಟೆ, ಬ್ರೆಡ್ ಆಮ್ಲೆಟ್ ಈ ರೀತಿ ಎಲ್ಲ ತಿನ್ಕೊಂಡಿರ್ತೀವಿ. ಮತ್ತು ಆಚೆ ಹೋಗಿದ್ದೆಲ್ಲ ನಾವು ನಾನ್ ವೆಜ್ಜೇ ತಿನ್ನೋದು ಜಾಸ್ತಿ. ನಾವು ಹೊರಗಡೆ ಟ್ರಿಪ್ ಹೋಗಿತ್ತಾ ಇಲ್ಲ. ಸೊ ಹಾಗಾಗಿ ಸ್ಕಿಪ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಟೆಂಪಲ್ನ. ಆಲ್ಮೋಸ್ಟ್ ಎಲ್ಲ ಪ್ಲೇಸ್ನೂ ಕೂಡ ನೋಡಿದ್ವಿ. ಅಷ್ಟೊಂದೇನು ಪ್ಲೇಸ್ ಇಲ್ಲ ಅಲ್ಲ ಮುಂಬೈನಲ್ಲಿ. ಸೊ ನೋಡ್ಕೊಂಡ್ವಿ. ಟೆಂಪಲ್ ಒಂದು ಸ್ಕಿಪ್ ಮಾಡಿದ್ದು ಸ್ವಲ್ಪ ಬೇಜಾರಾಯಿತು. ಬಟ್ ಏನೂ ಮಾಡೋದಕ್ಕಾಗಲ್ಲ. ಯಾರಿಗೂ ಕೂಡ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಟೆಂಪಲೆಲ್ಲ ಸುತ್ತಾಡೋದಕ್ಕೆ. ಸೊ ಹಾಗಾಗಿ ನೆಕ್ಸ್ಟು ಏನಪ್ಪ ಎಲ್ಲೋಗೋದು ಅಂತ ಯೋಚನೆ ಮಾಡ್ತಾಯಿದ್ವಿ. ಆವಾಗ ಅಪ್ಪು ಹೇಳ್ದ ವಾಟರ್ ಪಾರ್ಕ್ ಹೋಗೋಣ ಅಂತ. ಅದರಲ್ಲೂ ಒಂದು ಫೇಮಸ್ ವಾಟರ್ ಪಾರ್ಕ್ ಇದೆಯಂತೆ ಮುಂಬೈನಲ್ಲಿ, ನಂಬರ್ 1. ಬಟ್ ಅಲ್ಲಿಗೆ ಹೋಗೋಣ ಅಂದರೆ ಅದು ನಮಗೆ ಉಲ್ಟಾ ರೂಟ್ ಆಗಿತ್ತು. ಸೊ ಏನಕ್ಕಪ್ಪ ಅಂತಂದರೆ ಅವತ್ತು ನೈಟು ನಾವು ಬೇರೆ ಕಡೆ ಹೋಗೋದ್ರಲ್ಲಿತ್ತು, ಮುಂಬೈ ಖಾಲಿ ಮಾಡೋದ್ರಲ್ಲಿತ್ತು. ಸೊ ಸ್ಲೀಪರ್ ಬಸ್ನ ಬುಕ್ ಮಾಡ್ಕೊಂಡಿದ್ವಿ. ಅದು ಉಲ್ಟಾ ರೂಟ್ ಆಗುತ್ತೆ, ಮತ್ತೆ ಹೋಗಿ ಮತ್ತೆ ರಿಟರ್ನ್ ಈ ಕಡೆನೇ ಬರಬೇಕಾಗುತ್ತೆ ಬಸ್ಸಿಗೆ ಅಂದ್ಬಿಟ್ಟು ನಾವು ಆ ಒಂದು ವಾಟರ್ ಪಾರ್ಕಿಗೆ ಹೋಗಲಿಲ್ಲ. ನಿಯರ್ ಬೈ ಎಲ್ಲಿ ಬರುತ್ತೆ ಅಲ್ಲೊಂದು ವಾಟರ್ ಪಾರ್ಕ್ ಇತ್ತು, ತುಂಬ ಹಳೇದೆ ಅಂತ ಹೇಳ್ಬೋದು. ಸೊ ಅಲ್ಲಿಗೆ ಬಂದ್ವಿ. ಅಲ್ಲಿ ಬಂದು ನಾವು ಟಿಕೆಟ್ನೆಲ್ಲ ತೊಗೊಂಡು ಮತ್ತು ಅಲ್ಲಿ ಕಾಸ್ಟ್ಯೂಮ್ ಎಲ್ಲ ತೊಗೋಬೇಕಲ್ಲ. ಸೊ ಹಾಗಾಗಿ ಇಲ್ಲಿ ನಾವು ಒಂದೊಂದು ಕಾಸ್ಟ್ಯೂಮ್ನ ಎಲ್ರಿಗೂ ಕೂಡ ಪರ್ಚೇಸ್ ಮಾಡ್ಕೊತಾ ಇದ್ವಿ. ಸಿಂಥೆಟಿಕ್ ಇರಬೇಕಲ್ಲ, ನೈಲಾನು, ಸಿಂಥೆಟಿಕ್ ಈ ರೀತಿ ಬಟ್ಟೆಗಳನ್ನ ವೇರ್ ಮಾಡಬೇಕು ವಾಟರ್ನಲ್ಲಿ ಆಟಾಡಬೇಕಾದ್ರೆ. ಸೊ ಅದಾದಮೇಲೆ ಬ್ಯಾಗ್ ಎಲ್ಲ ಇಡಬೇಕಿತ್ತಲ್ಲ, ಲಾಕರ್ಗೆ ಬೇಕಾಗಿತ್ತು, ನಮಗೆ ಲಾಕ್ ಬೇಕಾಗಿತ್ತು. ಲಾಕರ್ ಕೌಂಟರ್ಗೆ ಹೋಗಿ ಅಲ್ಲಿ ಲಾಕ್ ಎಲ್ಲ ತೊಗೊಂಡು ನಾವೇನು ಎಲ್ಲ ತೊಗೊಂಡೋಗಿದ್ವಿ ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಂಡ್ವಿ. ಸೊ ಆ ಬಟ್ಟೆಗಳನ್ನೆಲ್ಲ ಬ್ಯಾಗಲ್ಲಿ ಇಟ್ಬಿಟ್ಟು ಲಾಕರ್ನಲ್ಲಿ ನಾವು ಬ್ಯಾಗು, ಪರ್ಸು, ಫೋನ್ಸು ಈ ಥರ ಎಲ್ಲ ಗಾಗಲ್ಸ್ ಏನೇನೆಲ್ಲ ಇಡಬೇಕು ಅದನ್ನೆಲ್ಲ ಇಟ್ವಿ. ಸೊ ಇಟ್ಬಿಟ್ಟು ವಾಟರ್ ಪಾರ್ಕಿಗೆ ಹೋದ್ವಿ ಆಟಾಡೋದಕ್ಕೆ. ಇಲ್ಲೇನಪ್ಪ ಅಂತ ಅಂದರೆ ಅಷ್ಟೊಂದೆಲ್ಲ ಏನು ಆ್ಯಕ್ಟಿವಿಟೀಸ್ ಇಲ್ಲ ವಾಟರ್ದು. ನಮ್ಮ ಬೆಂಗಳೂರಲ್ಲೇ ಬೆಸ್ಟ್ ಅಂತ ಹೇಳ್ಬೋದು. GRS ನೀವು ವ್ಲಾಗ್ ನೋಡಿರ್ತೀರಾ ಅಂತ ಅಂದ್ಕೊಂಡಿರ್ತೀನಿ. ಮಸ್ತ್ ಎಂಜಾಯ್ ಮಾಡಿದ್ವಿ ಅಲ್ಲಂತೂ ಅಂತ ಹೇಳ್ಬೋದು. ಆಮೇಲೆ ವಂಡರ್ಲಾನು ಅಷ್ಟೇ ಬ್ಯಾಂಗ್ಳೂರಲ್ಲಿ ಸಖತ್ತಾಗಿದೆ. ಎಷ್ಟು ಆ್ಯಕ್ಟಿವಿಟೀಸ್ ಇದೆ ವಾಟರ್ದು ಅಂದರೆ ತುಂಬಾ ಇದೆ. ಮತ್ತು ಫನ್ ವರ್ಲ್ಡ್ ಕೂಡ ಇದೆ ಬ್ಯಾಂಗ್ಳೂರಲ್ಲೇ ತುಂಬ ವಾಟರ್ ಪಾರ್ಕ್ ಇದೆ. ಬಟ್ ಏನಪ್ಪ ಇಲ್ಲಿ ಮುಂಬೈನಲ್ಲಿ ಯಾಕಪ್ಪ ಹೋಗ್ಬೇಕಂತ ಅನ್ನಿಸ್ತು ಅಂದರೆ ಸೆಕೆ ಕೂಡ ಇತ್ತು ತುಂಬಾ. ಎಲ್ಲಾದರೂ ಹೋಗಿ ನೀರಲ್ಲಿ ಆಟ ಆಡ್ಕೊಂಡು ಇರಬೇಕಂತ ಅನಿಸ್ಬಿಟ್ಟಿತ್ತು ನಮಗೂ ಕೂಡ. ಸೊ ಹಾಗಾಗಿ ಬಿಡುವುದಾಗೆ ವಾಟರ್ ಪಾರ್ಕ್ಗೆ ಹೋಗೋಣ ಇವತ್ತು. ಬೆಳಗ್ಗೆಯಿಂದ ಸಂಜೆವರೆಗೂ ವಾಟರ್ ಪಾರ್ಕಲ್ಲಿ ಆಟ ಆಡಿಬಿಟ್ಟು ನೈಟ್ ಬಸ್ಗೆ ಹೋಗೋದಕ್ಕೆ ಸರಿ ಹೋಗುತ್ತೆ. ನಾವು ನೆಕ್ಸ್ಟ್ ಬೇರೆ ಪ್ಲೇಸ್ ಹೋಗೋದಕ್ಕೆ ಅಂದ್ಬಿಟ್ಟು ನಾವು ಅಂದ್ಕೊಂಡು ಇವತ್ತೆಲ್ಲ ಫುಲ್ಲು ವಾಟರ್ ಪಾರ್ಕಲ್ಲೇ ಎಂಜಾಯ್ ಮಾಡಿದ್ವಿ. ಸೆಕೆ ಇರೋದಕ್ಕೂ ಚೆನ್ನಾಗಿತ್ತು ನೀರೊಳಗಡೆ ಆಟ ಆಡೋದಕ್ಕೆ. ನಮ್ಮ ಬ್ಯಾಂಗ್ಳೂರಲ್ಲಿ ಇರೋವಂಥ ವಾಟರ್ ಪಾರ್ಕ್ ಏನು ಅನ್ನಿಸ್ಲಿಲ್ಲ ನನಗೆ ಈ ಒಂದು ವಾಟರ್ ಪಾರ್ಕು. ಬೇರೆವೆಲ್ಲ ಗೊತ್ತಿಲ್ಲ ನನಗೆ ಮುಂಬೈನಲ್ಲಿ. ಬಟ್ ಇದು ತುಂಬಾ ಸಿಂಪಲ್ ಅಂತ ಅನ್ನಿಸ್ತು. ಚೆನ್ನಾಗಿ ಮಾಡಿದ್ದಾರೆ, ಮಾಡಿಲ್ಲ ಅಂತ ಹೇಳಲ್ಲ. ಬಟ್ ಆ್ಯಕ್ಟಿವಿಟೀಸ್ ಕಮ್ಮಿ ಇದೆ ಅಷ್ಟೇ, ಆ ಥರ ಅನ್ನಿಸ್ತು ನನಗೆ. ಬ್ಯಾಂಗ್ಳೂರಲ್ಲೇ ತುಂಬ ಆ್ಯಕ್ಟಿವಿಟೀಸ್ ಎಲ್ಲ ಇತ್ತು. GRS ಅಲ್ಲಿತ್ತು ತುಂಬಾ. ಅದು ಬಿಟ್ಟರೆ ವಂಡರ್ಲಲ್ಲಂತೂ ಕೇಳಂಗೆ ಇಲ್ಲ, ತುಂಬಾ ಆ್ಯಕ್ಟಿವಿಟೀಸ್ ಇದೆ. ಫನ್ ವರ್ಲ್ಡಲ್ಲೂ ಕೂಡ ತುಂಬ ಚೆನ್ನಾಗಿದೆ. ಹೋಗಿಲ್ಲ, ಬಟ್ ಹೋದಾಗ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಒಂದು ಬ್ಲಾಗ್ನ ಮಾಡ್ತೀನಿ. ವಂಡರ್ಲಾ ಮತ್ತು ಫನ್ ವರ್ಲ್ಡ್ ಹೋಗ್ಬೇಕಂತ ಇದೆ. ಬಟ್ ಯಾವಾಗ ಹೋಗ್ತೀವಿ ಅಂತ ಗೊತ್ತಿಲ್ಲ. GRSದು ಲಾಗ್ ಮಾಡಿ ಹಾಕಿದ್ದೀನಿ, ನೀವು ನೋಡಿರ್ತೀರಾ ಅಂತ ಅಂದ್ಕೊಂಡಿರ್ತೀನಿ. ಸೊ ಹಾಗೆ ನೀರಲ್ಲಿ ತುಂಬಾ ಎಂಜಾಯ್ ಮಾಡ್ತಾಯಿದ್ವಿ. ಮಕ್ಳಿಗೊಂಥರ ಖುಷಿ ಇರುತ್ತೆ, ಸೆಕೆ ಬೇರೆ ಇತ್ತಲ್ಲ, ನೀರು ತಣ್ಣಗಿರುತ್ತೆ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ವಾಟರ್ ಪಾರ್ಕ್ನ ಸೆಲೆಕ್ಟ್ ಮಾಡ್ಕೊಂಡಿದ್ವಿ ನಾವು ಆ ಒಂದು ದಿನ. ಮೇಲಿಂದ ನೀರು ಬರೋದು ಇದು ಕೂಡ GRSಲ್ಲಿ ಇದೇ ರೀತಿಯೇ ಇತ್ತು. ಅಲ್ಲೂ ಕೂಡ ನಾವು ಆಟ ಆಡಿದ್ವಿ ಈ ಥರ ಎಲ್ಲ. ಸೊ ಈ ಥರ ಎಲ್ಲ ಎಂಜಾಯ್ ಮಾಡ್ಕೊಂಡು ಆಟ ಆಡಿದ್ವಿ. ಇವತ್ತಿಗೆ ಮುಂಬೈನ ಲಾಸ್ಟ್ ಮಾಡಬೇಕಂತ ಇದ್ದಿದ್ದು ನಮ್ಮ ಪ್ಲ್ಯಾನು. ಸಾಕು 3 ಡೇಸ್ ಏನಂತ ಸುತ್ತಾಡೋ ಅಂಥ ಜಾಗ ಏನಿರಲಿಲ್ಲ. ಸೊ ಹಾಗಾಗಿ ನೆಕ್ಸ್ಟು ಯಾವುದಾದ್ರೂ ಬೇರೆ ಸ್ಟೇಟ್ ಹೋಗ್ಬೇಕಂತ ಅಂದ್ಕೊಂಡೆ ನಾವು. ಇವತ್ತಿಗೆ ಮುಂಬೈನ ಕೊನೆ ದಿನ ಆಗಿತ್ತು. ವಿಜಯ್ ಫ್ರೆಂಡ್ಸ್ಗಂತೂ ತುಂಬಾ ಇಷ್ಟ ಆಯಿತು ವಾಟರ್ ಪಾರ್ಕು. ಏನಕ್ಕಪ್ಪ ಅಂತ ಅಂದರೆ ಡೆಲ್ಲಿನಲ್ಲೂ ತುಂಬಾ ಸೆಕೆ ಇದೆ ಇವಾಗ. ಸೆಕೆ ಟೈಮಲ್ಲಂತೂ ತುಂಬಾ ಸೆಕೆ ಇರುತ್ತೆ ಅಲ್ಲಿ. ಚಳಿ ಟೈಮಲ್ಲಿ ತುಂಬಾ ಚಳಿ ಇರುತ್ತೆ. ಇವಾಗ ಸೆಕೆ ಟೈಮಲ್ಲ ತುಂಬಾ ಸೆಕೆ ಇರುತ್ತೆ. ಸೊ ಅವರು ಕೂಡ ತುಂಬ ಸೆಕೆಯಿಂದ ಬಂದಿದ್ದರು ಡೆಲ್ಲಿಯಿಂದ. ಮತ್ತು ಮುಂಬೈನಲ್ಲೂ ಬೀಚೆಲ್ಲ ಇರೋದ್ರಿಂದ ಇಲ್ಲೂ ಕೂಡ ತುಂಬಾ ಸೆಕೆ ಇದೆ.
ಅವ್ರಿಗೆ ಏನಪ್ಪ ಅಂತಂದರೆ ಒಂಥರ ಕೂಲ್ ಅನಿಸ್ಬಿಡ್ತು. ಅವ್ರಿಗೆ ನೀರಲ್ಲೆಲ್ಲ ಆಟ ಆಡಿದ್ದು ತುಂಬಾ ಇಷ್ಟ ಆಯಿತು ಅವ್ರಿಗೆ. ನಮಗಂದರೆ ನಮ್ಮ ಬ್ಯಾಂಗ್ಳೂರಲ್ಲಿ ಸ್ವಲ್ಪ ಸೆಕೆನೇ, ನಾವು ಸೆಕೆ ಅಂತ ಅಂತೀವಿ. ಬಟ್ ನಮ್ಮ ಬ್ಯಾಂಗ್ಳೂರು ವೆದರ್ ತಡ್ಕೋಬೋದು, ಅಷ್ಟೊಂದೇನು ಅನಿಸಲ್ಲ. ಮಳೆ ಬಂದರೆ ಕೂಲಾಗಿಬಿಡುತ್ತೆ. ಸೊ ನಾವು ಅಷ್ಟು ಸೆಕೆ ವೆದರಿಂದ ಹೋಗಿರಲಿಲ್ಲ ನಾವು. ಸೊ ನಮಗೆ ನೀರಲ್ಲಿ ನಾರ್ಮಲ್ ಅಂತಲೇ ಅನ್ನಿಸ್ತು, ಅಷ್ಟೊಂದೇನು ಅನಿಸಲ್ಲ ನಾವಿಲ್ಲೆಲ್ಲ ಹೋಗಿರೋದ್ರಿಂದ. ಬಟ್ ಅವ್ರಿಗೆ ಡೆಲ್ಲಿಯಿಂದ ಬಂದಿರೋದ್ರಿಂದ ಅವ್ರಿಗೆ ಏನೋ ಒಂಥರ ಖುಷಿ ಸಿಕ್ತು ಅವ್ರಿಗೆ ವಾಟರ್ ಪಾರ್ಕ್ನಲ್ಲಿ ಆಟ ಆಡೋದಕ್ಕೆ. ಅವರು ಫುಲ್ಲು ತಣ್ಣಗೆ ಕೂಲಾಗಿ ಅನ್ನಿಸ್ತಾ ಇತ್ತು ಅವ್ರಿಗೆ. ಚೆನ್ನಾಗಿ ಎಂಜಾಯ್ ಮಾಡಿದ್ರು ಅವರು ಕೂಡ. ಸೊ ನಾನು ಒಬ್ರೊಬ್ರು ಕೈಲಿ ಫೋನ್ನ ಕೊಡ್ತಾಯಿದ್ದೆ ವಿಡಿಯೋ ಮಾಡೋದಕ್ಕೆ. ಸೊ ಅವಾಗ ಒಬ್ರೊಬ್ರು ಶಾರ್ಟ್ಸ್ ಥರ ಮಾಡಿದ್ದಾರೆ, ಒಬ್ರೊಬ್ರು ಯೂಟ್ಯೂಬ್ ಬ್ಲಾಗ್ ಮಾಡೋ ರೀತಿ ಮಾಡಿದ್ದಾರೆ. ಸೊ ಸ್ವಲ್ಪ ವೀಡಿಯೋದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬಿಡಿ. ಸೊ ಏನೂ ಮಾಡೋದಕ್ಕಾಗಲ್ಲ. ಈಗ ನಾನು ಒಬ್ಬಳೇ ವೀಡಿಯೋಸ್ ಮಾಡ್ತಾಯಿದ್ದೀನಿ ಅಂದರೆ ಕರೆಕ್ಟಾಗಿ ನನಗೆ ಯೂಟ್ಯೂಬ್ಗೆ ಯಾವ ರೀತಿ ಬೇಕು, ಶಾರ್ಟ್ಸ್ಗೆ ಯಾವ ರೀತಿ ಬೇಕು ಅಂತ ನಾನು ಮಾಡ್ಕೊತೀನಿ. ಬಟ್ ಒಬ್ಬರು ಕೈಲಿ ಫೋನ್ನ ಕೊಡ್ತೀನಿ, ಆವಾಗ ಅವ್ರಿಗೆ ಕಂಫರ್ಟಬಲ್ ಯಾವ ರೀತಿ ಇರುತ್ತೆ ಆ ರೀತಿ ಮಾಡ್ತಾರೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ನಾವು ಇದರಲ್ಲೆಲ್ಲ ಬಂದ್ವಿ, ನೀರೊಳಗಡೆ ಬಿದ್ದೋಗ್ಬಿಟ್ವಿ. ನಾನಂತೂ ಮುಳುಗ್ತಾ ಇದ್ದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಂಗೆ ತುಂಬಾ ನೀರೇ ಹೋಗ್ಬಿಡ್ತು ಬಾಯಿ ಒಳಗಡೆ. ಸೊ ಅದಾದಮೇಲೆ ಇನ್ನೊಂದು ಆ್ಯಕ್ಟಿವಿಟಿಗೆ ಬಂದ್ವಿ. ಇಲ್ಲಿ ನೋಡ್ಬೋದು, ದುವಿಕು ನಿಂತ್ಕೊಂಡೇ ಸ್ವಿಮ್ಮಿಂಗ್ ಮಾಡೋ ರೀತಿಯೆಲ್ಲ ಬರ್ತಾಯಿದ್ದ, ಇನ್ನೊಂಥರ ಚೆನ್ನಾಗಿ ಮಾಡ್ಕೊಂಬರ್ತಾಯಿದ್ದ. ಸೊ ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ಫುಲ್ ಡೇ ಸಂಜೆವರೆಗೂ ಅಷ್ಟೇ. ಬಸ್ ನಮಗೆ ನೈಟ್ ಇತ್ತು. ಸೊ ಹಾಗಾಗಿ ಸಂಜೆವರೆಗೂ, ಮಾರ್ನಿಂಗಿಂದ ಸಂಜೆವರೆಗೂ ಊಟ ಮಾಡೋದು ಮತ್ತು ಹೋಗಿ ನೀರಲ್ಲಿ ಆಟ ಆಡೋದು, ಇದೇ ರೀತಿ ಮಾಡಿಕೊಂಡು ಫುಲ್ ಡೇ ನೀರಲ್ಲೇ ಮಲಗಿದ್ವಿ ನಾವು. ಅದು ಮ್ಯಾಟ್ ಬರುತ್ತಲ್ಲ ನೀರಲ್ಲಿ ಹಿಂಗೆ ಬರೋದು ಸ್ಲೈಡಿಂಗಲ್ಲೆಲ್ಲ, ಸೊ ಆ ಮ್ಯಾಟ್ನೆಲ್ಲ ಹಾಕ್ಕೊಂಡು ನೀರಲ್ಲೇ ಮಲ್ಕೊಬಿಟ್ಟಿದ್ವಿ. ತುಂಬಾ ಚೆನ್ನಾಗಿತ್ತು. ಅಲ್ಲಿ ಸೆಕೆ ಬಿಸಿಲೆಲ್ಲ ತುಂಬ ಇತ್ತಲ್ಲ, ಏನೋ ಒಂಥರ ತಣ್ಣಗೆ ಸಕ್ಕತ್ತಾಗಿತ್ತು ಅಂತಲೇ ಹೇಳ್ಬೋದು. ಸೊ ದುವಿಗೆ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ ಅಂತ ತುಂಬಾ ಇಷ್ಟ ಆಯಿತು ದುವಿ. ಅದರಲ್ಲೂ ಚಿಕ್ಕ ಮಕ್ಳಿಗಂತೂ ವಾಟರ್ ಅಂದರೆ ಯಾವ ಮಕ್ಳಿಗೆ ತಾನೇ ಇಷ್ಟ ಆಗಲ್ಲ, ಚಿಕ್ಕ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಅವರು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ಎಲ್ಲರೂ ಅಷ್ಟೇ ಇದೇ ರೀತಿ ಮ್ಯಾಟ್ ಹಾಕ್ಕೊಂಡು ಹಾಗೆ ಮಲ್ಕೊತಾ ಇದ್ವಿ ಸೀದಾ. ಸೊ ಇನ್ನು ಊಟಕ್ಕೆ ಹೋಗಿರಲಿಲ್ಲ. ಊಟಕ್ಕೆ ಹೋಗೋಕ್ಕಿಂತ ಮೊದಲು ಇಷ್ಟೆಲ್ಲ ಆಟ ಆಡಿದ್ವಿ. ಮಕ್ಕಳ ಜೊತೆ ಮಕ್ಕಳಾಗಿ ನಾವು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಎಲ್ಲರೂ ನೋಡ್ತಾ ಇರ್ಬೋದು, ಸೆಕೆ ತಡೆಯೋಕ್ಕಾಗ್ದಲೇ ಎಲ್ಲರೂ ಅಷ್ಟೇ ನೀರೊಳಗಡೆ ಮಲ್ಕೊಂಡು ಆಟ ಆಡ್ಕೊಂಡಿದ್ರು. ಅದಾದಮೇಲೆ ಲಂಚ್ ಟೈಮ್ ಆಯಿತು. ಸೊ ಹಾಗಾಗಿ ನಾವು ಲಂಚ್ ಮಾಡೋಣ ಅಂದ್ಬಿಟ್ಟು ಬಂದ್ವಿ. ಇಲ್ಲಿ ಚೋಲೆ ಭಟೂರ ಮತ್ತು ನೂಡಲ್ಸು ಮತ್ತು ಫ್ರೈಡ್ ರೈಸ್ ಮತ್ತು ಮುಂಬೈದು ಸ್ವಲ್ಪ ಫೇಮಸ್ ಫುಡ್ ಎಲ್ಲ ಇರುತ್ತಲ್ಲ, ಸೊ ಅದನ್ನೆಲ್ಲ ನಾವು ಆರ್ಡ್ರ್ ಮಾಡ್ಕೊಂಡಿದ್ವಿ. ನಾವು ಸ್ವಲ್ಪನೇ ಇಲ್ಲಿ ಕ್ಲಿಪ್ನ ತೊಗೊಂಡಿದ್ದೀನಿ ಅಷ್ಟೇ. ಅದೆಲ್ಲ ಮುಗಿದ್ಮೇಲೆ ನಾವು ಇನ್ನೊಂದು ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡಿದ್ವಿ. ಬಟ್ ಆವಾಗ ನಾನು ಕ್ಲಿಪ್ ಏನು ತೊಗೊಳೋದಕ್ಕೆ ಹೋಗಲಿಲ್ಲ. ಆರಾಮಾಗಿ ಫೋನೆಲ್ಲ ಲಾಕರಲ್ಲಿ ಇಟ್ಬಿಟ್ಟು ಆರಾಮಾಗಿ ನೀರಲ್ಲಿ ಮಲ್ಕೊಂಡಿದ್ವಿ ಸಂಜೆವರೆಗೂ. ಸೊ ಅದೆಲ್ಲ ನಾನೇನು ತೊಗೊಳೋದಕ್ಕೆ ಹೋಗಲಿಲ್ಲ. ಆಮೇಲೆ ಮುಗಿಸ್ಕೊಂಡು ನಾವು ಹೊರಡ್ತಾ ಇದ್ದೀವಿ. ಸಂಜೆ ಇದು ಈವ್ನಿಂಗ್ ಟೈಮ್ ನಾನು ಶೂಟ್ ಮಾಡಿ ಇಟ್ಕೊಂಡಿರೋದು. ಸೊ ಈವ್ನಿಂಗ್ ಬರಬೇಕಾದ್ರೆ ದುವಿ ಮತ್ತು ವಿಜಯ್ ಫ್ರೆಂಡ್ ಮಗಳಲ್ಲ, ಸೊ ಅವರಿಬ್ಬರು ವೀಡಿಯೋದಲ್ಲಿ ಫೋಸ್ ಕೊಡ್ತಾಯಿದ್ರು. ಸೊ ಅವ್ರದ್ದು ವೀಡಿಯೋ ಮಾಡಿಕೊಂಡೆ. ಆಮೇಲೆ ಸಂಜೆ ನೈಟ್ ಆಯಿತು, ನಮ್ಮ ಬಸ್ ಬರೋ ಟೈಮ್ ಆಯಿತು. ಸೊ ಅಲ್ಲೇ ಶಿವಾಜಿ ಏರ್ಪೋರ್ಟ್ ಇದೆಯಲ್ಲ, ಸೊ ಅಲ್ಲಿ ಬಸ್ ಸ್ಟ್ಯಾಂಡ್ ಇದೆ ಅದೇ ಕಡೆನೇ. ಸೊ ಅಲ್ಲಿಗೆ ಬಂದು ಬಸ್ಗೆ ವೆಯ್ಟ್ ಮಾಡ್ತಾಯಿದ್ವಿ. ಸ್ಲೀಪರ್ ಬಸ್ನ ಬುಕ್ ಮಾಡ್ಕೊಂಡಿದ್ವಿ. ಸೊ ಬಸ್ ಬರೋದ್ರಲ್ಲಿತ್ತು, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಬಸ್ಸು ಕೂಡ ಬರ್ತಾ ಇತ್ತು. ಹಾಗೆ ಒಂದು ಕ್ಲಿಪ್ನ ತೊಗೊಂಡೆ ದುವಿಕ್. ಹಾಗೆ ಒಂದು ಅಲ್ಲಿ ಛತ್ರಪತಿ ಶಿವಾಜಿ ಅವ್ರದ್ದು ಸ್ಟ್ಯಾಚು ಇತ್ತಲ್ಲ, ಸೊ ಅಲ್ಲಿ ಒಂದು ಕ್ಲಿಪ್ನ ತೊಗೊಂಡು ಆಮೇಲೆ ಬಸ್ ಬಂತು ಅಂದ್ಬಿಟ್ಟು ನಾವಿಲ್ಲಿ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಲಗೇಜ್ನೆಲ್ಲ ತೊಗೊಂಡು. ಸೊ ನಾವು ಆನ್ಲೈನಲ್ಲೇ ಬಸ್ನ ಕೂಡ ಬುಕ್ ಮಾಡ್ಕೊಂಡಿದ್ವಿ, ಸ್ಲೀಪರ್ ಬಸ್ಸು. ಸೊ ನಾವು ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದನ್ನ ನಾನು ಹೇಳೋದಿಲ್ಲ, ನೆಕ್ಸ್ಟ್ ಬರೋಂಥ ಬ್ಲಾಗ್ಸಲ್ಲಿ ನಾನು ಹೇಳ್ತೀನಿ. ಹಾಗೆ ನನ್ನ ಫೇಸ್ನ ಸ್ವಲ್ಪ ಇಗ್ನೋರ್ ಮಾಡಿ. ಏನಕ್ಕೆ ಅಂದರೆ ಫುಲ್ಲು ಬಿಸಿಲಲ್ಲಿ ವಾಟರ್ ಪಾರ್ಕ್ನಲ್ಲಿ ವಾಟರ್ ಒಳಗಡೆ ಆಟಾಡಿ ಫೇಸೆಲ್ಲ ಡಲ್ಲಾಗಿ ಹೋಗಿತ್ತು. ಆಟಾಡಿ ಬೆಳಗ್ಗೆಯಿಂದ ಸಂಜೆವರೆಗೂ ನೀರಲ್ಲಿದ್ದೀವಿ ಅಂದರೆ ಬಿಸಿಲಲ್ಲಿ ನೀವೇ ಅರ್ಥ ಮಾಡ್ಕೊಳ್ಳಿ. ಫೇಸೆಲ್ಲ ವೀಕ್ ಆದಂಗೆ ಡಲ್ಲಾದಂಗೆ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಫೇಸೆಲ್ಲ ಒಂಥರ ಆಗಿಬಿಟ್ಟಿದೆ. ನನ್ನ ಫೇಸ್ನ ಮಾತ್ರ ಇಗ್ನೋರ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಅಷ್ಟೇ, ವಿಡಿಯೋ ಮಾತ್ರ ನೋಡಿ, ನನ್ನ ಫೇಸ್ನ ಇಗ್ನೋರ್ ಮಾಡಿ. ನಿಜವಾಗ್ಲೂ ತುಂಬ ಕೆಟ್ಟದಾಗಿ ಬಂದಿದೆ ಫೇಸ್ ಅಂತೂ. ಸೊ ಬಸ್ಗೆ ಹತ್ತಿ ಹೋಗ್ತಾ ಇದ್ವಿ. ಸೊ ನಮ್ಮ ಸೀಟ್ ಹಿಂದೆ ಇತ್ತು, ಸೊ ಹಾಗಾಗಿ ಹೋಗ್ತಾ ಇದ್ವಿ. ಈ ಒಂದು ನೈಟ್ ಡ್ರೆಸ್ಗೆ ನಾನು ಟ್ರಾವೆಲ್ ಮಾಡೋದಕ್ಕೆ ಅಂದ್ಬಿಟ್ಟು ಗೋಲ್ಡ್ ಇಯರಿಂಗ್ಸು ಮತ್ತು ಕರೆಮಣಿ ಮಾಂಗಲ್ಯ ಸರನ ಹಾಕ್ಕೊಂಡಿದ್ದೆ. ಅವೆರಡರಲ್ಲಿ ಇಯರಿಂಗ್ಸ್ನ ನೋಟ್ ಮಾಡಿ ಇಟ್ಕೊಳ್ಳಿ. ಏನು ಸ್ಟೋರಿ ಅನ್ನೋದನ್ನು ನೆಕ್ಸ್ಟ್ ಬರೋಂಥ ಬ್ಲಾಗ್ಸಲ್ಲಿ ನಾನು ಹೇಳ್ತೀನಿ ಏನಾಗಿತ್ತು ಅಂತ. ನೀವೇನಾದರೂ ಮುಂಬೈಗೆ ಬರಬೇಕಂತ ಇದ್ದರೆ ಈ ಒಂದು ಬ್ಲಾಗ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾನೆ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ರಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತೀನಿ.
ದುವಿ ಇಲ್ಲಿ ನೋಡು, ದುವಿ ಇಲ್ಲಿ ನೋಡು. ಐ ಹಂಗೆಲ್ಲ ಮಾಡಬಾರ್ದು, ಹಂಗೆಲ್ಲ ಮಾಡಬಾರ್ದು, ಹಂಗೆಲ್ಲ ಮಾಡಬಾರ್ದು ಬಂಗಾರ. ಮುದ್ದು ದುವಿ ಸುಸ್ತಾಗಿದ್ಯಾ ದುವಿ? ನೀನು ಸುತ್ತಾಡಿ ಮುಂಬೈನೆಲ್ಲ ಸುಸ್ತಾದ? ಚಟ್ನಿ ಚಟ್ನಿ ಚಟ್ನಿ. ಇನ್ನೊಂದ್ಸಲ ಹೇಳು, ಇನ್ನೊಂದ್ಸಲ ಹೇಳು. ಚಟ್ನಿ ಚಟ್ನಿ.